ಇನ್ನು ಕೊಲೆ ಆರೋಪದಲ್ಲಿ ಈಗ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಇವತ್ತು ಬಿಗ್ ಶಾಕ್. ಯಾಕಂದ್ರೆ ನನಗೆ ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ಏನು ಕೇಳಿದ್ರಲ್ಲ, ಅದಕ್ಕೀಗ ಕೋರ್ಟ್ ನಿರಾಕರಿಸಿದೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಹಾಸಿಗೆ ದಿಂಬು ಸಿಗೋದೂ ಇಲ್ಲ. ಈಗ ಹೆಚ್ಚುವರಿ ಹಾಸಿಗೆ ದಿಂಬು ನೀಡೋದಕ್ಕೆ ಕೋರ್ಟ್ ಕೂಡ ನಿರಾಕರಿಸಿದೆ. ತಿಂಗಳಿಗೊಮ್ಮೆ ಮಾತ್ರ ಚಾದರ ಬಟ್ಟೆಯನ್ನು ಅವ್ರಿಗೆ ಒದಗಿಸ್ಬೇಕು, ಅದನ್ನೇ ಇಟ್ಕೋಬೇಕು. ಅವರು ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಏನು ಕೇಳ್ತಾ ಇದಾರಲ್ಲ, ಅದನ್ನು ಕೂಡ ನಾವು ಹೇಳೋಕ್ಕಾಗಲ್ಲ. ಅದನ್ನ ಜೈಲಾಧಿಕಾರಿಗಳಿಗೆ ಬಿಡ್ತೀವಿ, ಆ ನಿರ್ಧಾರ ಜೈಲಾಧಿಕಾರಿಗಳು ಮಾಡ್ತಾರೆ. ಜೈಲಾಧಿಕಾರಿಗಳಿಗೆ ಶಿಫ್ಟ್ ಮಾಡುವ ಆಯ್ಕೆಯನ್ನ ಕೋರ್ಟ್ ಈಗ ಕೊಟ್ಟಿದೆ. ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಇವತ್ತು ಮುಂದೂಡಿದೆ. ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಈ ಒಂದು ಪ್ರಹಸನ ನಡೀತಾನೆ ಇತ್ತು. ದರ್ಶನ್ ಪರ ವಕೀಲರು ಕೇಳ್ತಾನೆ ಇದ್ರು, ದರ್ಶನ್ಗೆ ಒಂದು ಹೆಚ್ಚುವರಿ ಹಾಸಿಗೆ ದಿಂಬು ಕೊಡಿ, ಒಂದು ಬೇಸಿಕ್ನ ನಾವು ಕೇಳ್ತಾ ಇದ್ದೀವಿ, ನಮಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ರು. ಅದಾದ ನಂತರ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿ ಅಂತ ಕೇಳಿದ್ರು. ಸೊ ಇದೆಲ್ಲದರ ಬಗ್ಗೆನೂ ಕೂಡ ಒಂದೂವರೆ ತಿಂಗಳಿಂದಲೂ ಕೂಡ ಕೋರ್ಟ್ನಲ್ಲೂ ಒಂದಷ್ಟು ವಿಚಾರಣೆಗಳು ಇವೆಲ್ಲವೂ ನಡೀತಾ ಇತ್ತು. ಹಾಗೆ ಕೋರ್ಟ್ ಸೂಚನೆಯಂತೆ ಒಂದಷ್ಟು ಜನ ಬಂದು ಈಗ ವಕೀಲರು ಜೈಲಿನಲ್ಲೂ ಕೂಡ ಪರಿಶೀಲನೆ ಮಾಡ್ಕೊಂಡು ಹೋದರು. ಈಗ ಕೋರ್ಟ್ ತೀರ್ಮಾನವನ್ನು ಕೊಟ್ಟಿದೆ. ಹಾಗೆ ಅಕ್ಟೋಬರ್ 31ಕ್ಕೆ ದೋಷಾರೋಪ ಪಟ್ಟಿ ಕೂಡ ಸಿದ್ಧವಾಗಿದೆ. ಅಂದರೆ ದೋಷಾರೋಪ ನಿಗದಿಪಡಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪ ನಿಗದಿ ಮಾಡೋದಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಅದು ಅಕ್ಟೋಬರ್ 31. ಸೊ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಜೊತೆಗೆ ಚಾರ್ಜಸ್ ಫ್ರೇಮ್ ಆಗುತ್ತೆ ಅಕ್ಟೋಬರ್ 31ರಿಂದ. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲವೂ ಕೂಡ ಟ್ರಯಲ್ ತುಂಬ ಫಾಸ್ಟಾಗಿ ನಡೆಯುವಂಥ ಸಾಧ್ಯತೆಗಳು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಇವತ್ತು ಬಹುಶಃ ಬ್ಯಾಡ್ ಡೇ ದರ್ಶನ್ ಪಾಲಿಗೆ. ಯಾಕಂದ್ರೆ ದರ್ಶನ್ ಏನು ಕೇಳ್ತಾ ಇದ್ರು, ನನಗೆ ಹೆಚ್ಚುವರಿ ಹಾಸಿಗೆ ದಿಂಬು, ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಅವರಿಗೆ ಬೇರೆ ಬ್ಯಾರಕ್ಕಿಗೆ ಹೋಗೋದು ಅದು ಕೂಡ ಸಾಧ್ಯ ಇಲ್ಲ. ಹಾಗೆ ಈಗ ಚಾರ್ಜಸ್ ಫ್ರೇಮ್ ಆಗುತ್ತೆ ಅಕ್ಟೋಬರ್ 31ರಿಂದ. ಸೊ ಇಲ್ಲಿಂದ ಫಾಸ್ಟ್ ಆಗುತ್ತಾ ಕೇಸ್ನ ಟ್ರಯಲ್ ಕೂಡ? ಹೇಗೆ ಈಗ ಮುಂದೆ ಹೇಗೆ ಸಾಗುತ್ತೆ ಈಗ ರಮೇಶ್? ಖಂಡಿತ ರೆಹಮಾನ್, ಈಗ 31ನೇ ತಾರೀಕು ಚಾರ್ಜಸ್ ಫ್ರೇಮ್ ಆಗುತ್ತೆ. ಹೀಗಾಗಿ ಎಲ್ಲಾ ಆರೋಪಿಗಳು ಕೂಡ ಹಾಜರಿರಬೇಕು ಅಂತೇಳಿ ಅವತ್ತು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ 31ನೇ ತಾರೀಕು ಏನಾದ್ರು ಚಾರ್ಜಸ್ ಫ್ರೇಮ್ ಆದ್ರೆ ಅದಾದ್ಮೇಲೆ ಟ್ರಯಲ್ ಯಾವತ್ತಿಂದ ಆರಂಭ ಆಗುತ್ತೆ ಅನ್ನೋದಕ್ಕೆ ದಿನಾಂಕ ನಿಗದಿ ಆಗುತ್ತೆ. ಅದಾದ್ಮೇಲೆ ವಿಟ್ನೆಸ್ಗಳಿಗೆ ಸಮನ್ಸ್ ಜಾರಿ ಆಗುತ್ತೆ. ಆಮೇಲೆ ಟ್ರಯಲ್ ಶುರು ಆಗುತ್ತೆ. ಟ್ರಯಲ್ ಆದ್ಮೇಲೆ ಮತ್ತೆ ಆರ್ಗ್ಯುಮೆಂಟ್ಸ್ ಮತ್ತೆ ಕನ್ವಿಕ್ಷನ್, ಅಂದ್ರೆ ಇನ್ನೊಂದು ವರ್ಷದ ಒಳಗಡೆ ಎಲ್ಲವೂ ಕೂಡ ಮುಕ್ತಾಯ ಆಗುವಂತ ಸಾಧ್ಯತೆ ಇದೆ ಒಂದ್ಸಲ ಟ್ರಯಲ್ ಆರಂಭ ಆದ್ರೆ. ಹೀಗಾಗಿ ಟ್ರಯಲ್ ಆರಂಭ ಆಗೋದು ಇಂಪಾರ್ಟೆಂಟ್. ಇದಕ್ಕೋಸ್ಕರನೇ ಪ್ರಾಸಿಕ್ಯೂಷನ್ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಶೀಘ್ರವಾಗಿ ಸಾಕ್ಷಿ ವಿಚಾರಣೆ ನಡೆಸಬೇಕು. ಇವರು ವಿಳಂಬ ಮಾಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ದರ್ಶನ್ ಕೇಸನ್ನು ವಿಳಂಬ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ಪರಿಗಣಿಸಿ ಕೋರ್ಟ್ ಇವತ್ತು ಈ ಆದೇಶವನ್ನು ಕೊಟ್ಟಿದೆ. ಅಂದ್ರೆ ಯಾವುದೇ ವಿಳಂಬ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾಡಿದ್ದಕ್ಕೇನೆ ವಿಚಾರಣೆಯನ್ನ ನಿಗದಿಪಡಿಸಿದೆ. ಇನ್ನು ದರ್ಶನ್ ಅರ್ಜಿ ಸಲ್ಲಿಸಿದ್ರು, ಅಂದ್ರೆ ನಮ್ಗೆ ಯಾವುದೇ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು, ಕ್ವಾರಂಟೈನ್ಸ್ ಅಲ್ಲಿ ಇಟ್ಟಿದ್ದಾರೆ, ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅಂತ ಅವ್ರದ್ದು ಪ್ರಧಾನ ಕೋರಿಕೆ ಆಗಿತ್ತು. ಅದ್ರ ಜೊತೆಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಮತ್ತೆ ಬಿಸಿಲು ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಮನವಿ ಮಾಡಿದ್ರು. ಜೈಲಿಗೆ ವಿಸಿಟ್ ಕೊಟ್ಟಂತ ಕಾನೂನು ಸೇವೆಗಳ ಪ್ರಾಧಿಕಾರ ಕೂಡ ವರದಿಯನ್ನು ಕೊಟ್ಟಿತ್ತು. ಕೋರ್ಟ್ ಇವತ್ತು ಅವರ ಮನವಿಯನ್ನ ಭಾಗಶಃ ಅಂಗೀಕರಿಸಿದೆ. ಅಂದ್ರೆ ಅವ್ರಿಗೆ ಏನು ತಿಂಗಳು ಅದ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಬ್ಯಾರಕ್ ಅನ್ನ ಕ್ಲೀನ್ ಆಗಿ ಇಡಬೇಕು. ಜೊತೆಗೆ ಅವ್ರಿಗೆ ಆಗಿಂದಾಗೆ ಬಟ್ಟೆಗಳು ಮತ್ತೆ ಚಾದರನ್ನ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಸಾಧ್ಯವಾದರೆ ಅಂದ್ರೆ ಜೈಲಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅವರೆಲ್ಲ ಪರಿಶೀಲನೆ ಮಾಡಿ ತೀರ್ಮಾನ ಮಾಡಬೇಕು. ಬೇರೆ ಬ್ಯಾರಕ್ಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾಡಿ ಅಂತ ಹೇಳಿದೆ. ಹೀಗಾಗಿ ಒಂದ್ ವೇಳೆ ಏನಾದ್ರು ಜೈಲಧಿಕಾರಿಗಳು ಅನುಮತಿ ಕೊಟ್ರೆ ಆಗ ಅವರು ಬೇರೆ ಬ್ಯಾರಕ್ಗೆ ಶಿಫ್ಟ್ ಆಗ್ಬೋದು. ಇದಿಷ್ಟು ನಡೆದಿದೆ. ಹೀಗಾಗಿ ಈ 31ನೇ ತಾರೀಕು ಈ ಕೇಸ್ನ ಒಂದು ಟ್ರಯಲ್ ಡೇಟ್ ಫಿಕ್ಸ್ ಆಗುತ್ತೆ. ರೈಟ್. ಥ್ಯಾಂಕ್ ಯು ರಮೇಶ್.